ಇವತ್ತು ನಾನು ನಿಮ್ಮನ್ನ ಕರೆದುಕೊಂಡು ಹೋಗ್ತಿರೋದ ನಮ್ಮ ನಾಡಿನ ಇತಿಹಾಸ, ಶಿಲ್ಪಕಲೆ ಮತ್ತು ಅಧ್ಯಾತ್ಮದಿಂದ ಕಂಗೊಳಿಸುವ ಅಪರೂಪದ ಊರಿಗೆ. ಇಲ್ಲಿ ಪ್ರತಿಯೊಂದು ಕಲ್ಲು ಮಾತಾಡುತ್ತೆ, ಪ್ರತಿಯೊಂದು ಶಿಲ್ಪ ದರ್ಶನ ನೀಡುತ್ತೆ, ಪ್ರತಿಯೊಂದು ಗೋಡೆ ಒಂದೊಂದು ಕತೆ ಹೇಳುತ್ತೆ. ಇಲ್ಲಿ ಇತಿಹಾಸ ಪ್ರತಿ ಹೆಜ್ಜೆಯಲ್ಲಿಯೂ ಜೀವಂತವಾಗಿದೆ. ಇದು ಹಂಪಿ, ನಮ್ಮ ನಾಡಿನ ಇತಿಹಾಸ ಗರ್ಭದಲ್ಲಿ ಮಲಗಿರುವ ಚಿತ್ತಾರ. ವಿಜಯನಗರದ ಸಾಮ್ರಾಜ್ಯದ ಹೃದಯವಾಗಿದ್ದ ಈ ಹಂಪಿ ಇವತ್ತು ವಿಶ್ವ ಪರಂಪರೆಯ ತಾಣವಾಗಿ, ಶ್ರದ್ಧೆ, ಶಕ್ತಿ ಮತ್ತು ಶಿಲ್ಪಕಲೆಯ ಪ್ರತೀಕವಾಗಿ ನಮಗೆ ಹೆಮ್ಮೆ ತಂದಿರುವ ತೀರ್ಥ ಭೂಮಿಯಾಗಿದೆ. ಇಲ್ಲಿ ತುಂಗಭದ್ರೆಯ ಶಾಂತ ಹರಿವು ಇದೆ, ದೇವಾಲಯಗಳ ಶಕ್ತಿಯೂ ಇದೆ. ಅದೃಶ್ಯ ಶಿಲ್ಪಗಳ ನಡುವೆ ಒಂದು ನಗು, ಒಂದು ನೆನಪು ಉಳಿಯುತ್ತದೆ. ಬನ್ನಿ, ಈ ಪವಿತ್ರ ಯಾತ್ರೆಯಲ್ಲಿ ನನ್ನ ಜೊತೆಗೆ ಹೆಜ್ಜೆ ಹಾಕಿ ಹಂಪಿಯ ಚಿತ್ತವನ್ನು ನಮ್ಮ ಹೃದಯದಲ್ಲಿ ಸೆರೆ ಹಿಡಿಯೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಶಿವರಾಜ್. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲ ಕನ್ನಡಿಗರ ಕುಟುಂಬಕ್ಕೆ. ನಾನು ನಿಮ್ಮ ಬೆಳಗಾವಿ ಹುಡುಗ ಶಿವರಾಜ್. ಈ 2 days ಟ್ರಿಪ್ ಒಳಗೆ ಎಷ್ಟು ಪಾಸಿಬಲ್ ಆಕೈತಲ್ಲ ಆದಷ್ಟು ಹೆಚ್ಚಿಗೆ ಪ್ಲೇಸ್ ಕವರ್ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ನಾವು ಬಂದಿದ್ದು ಶನಿವಾರ, ಹನುಮಂತನ ವಾರ. ಸೊ ನಮ್ಮ ಬಾಸ್ ಬರ್ತ್ ಪ್ಲೇಸ್ಗೆ ಹೊರಟ್ವಿ. ಹೋಗೋ ದಾರಿಯೊಳಗ ಆನೆಗುಂಡಿ, ಬುಕ್ಕಸಾಗರ ಸೇತುವೆ ಮೇಲೆ ಹೋಗ್ತೇವೆ. 2 ಸೈಡ ತುಂಗಭದ್ರೆ ಹರಿತಿರ್ತಾಳ. ನೋಡಕ್ ಮಾತ್ರ ಮಸ್ತ್. ವಿಡಿಯೋನ ಲಾಸ್ಟ್ ವರ್ಗ ನೋಡ್ರಿ, ಯಾಕಂದ್ರೆ ಲಾಸ್ಟ್ ನಿಮ್ಗೆ ಹಂಪಿ ಸುತ್ತಾಡ್ಲಿಕ್ಕೆ ಈಸಿ ಆಗುವಂತ ಟಿಪ್ ಹೇಳಿದಾನೆ. ನಮ್ಮ ಹಂಪಿ ಯಾತ್ರೆಯ ಆರಂಭವೇ ಪವಿತ್ರತೆ ತುಂಬಿದ ಪುಣ್ಯ ತಾಣದಿಂದ. ಭಕ್ತರ ನಂಬಿಕೆಯಲ್ಲಿ ಬೆಳಗುವ ದೀಪದಂತೆ ಈ ಸ್ಥಳ ಶ್ರದ್ಧೆ, ಶಕ್ತಿ ಮತ್ತು ಧೈರ್ಯದ ಪ್ರತೀಕವಾದ ಹನುಮಂತನ ಜನ್ಮಭೂಮಿ. ಈ ಬೆಟ್ಟವೇ ಅಂಜನಾದ್ರಿ. ಇಲ್ಲಿಯೇ ಹನುಮಂತನ ತಾಯಿ ಅಂಜನೇಯಿ ತಪಸ್ಸು ನಡೆಸಿದ ನೆಲೆ. ಅದಕ್ಕಾಗಿಯೇ ಬೆಟ್ಟಕ್ಕೆ ಅಂಜನಾದ್ರಿ ಎಂಬ ಹೆಸರು ಬಂದಿದೆ. ಪುರಾಣಗಳಲ್ಲಿ, ರಾಮಾಯಣದಲ್ಲಿಯೂ ಇದರ ಮಹತ್ವ ಇದೆ. ಬೆಟ್ಟದ ಬಾಗಿಲಿಗೆ ಬಂದ ಮೇಲೆ ಕೇಸರಿ ಶಾಲು ಧರಿಸಿ ಉತ್ಸಾಹದಿಂದ ಸುಮಾರು 575 ಮೆಟ್ಟಿಲುಗಳನ್ನು ಹತ್ತಿದ್ವಿ. ಬೆಟ್ಟದ ತುದಿಯಲ್ಲಿ ನಿರ್ಮಿತವಾದ ದೇವಸ್ಥಾನ. ಪ್ರತಿ ಹೆಜ್ಜೆಯಲ್ಲಿ ಭಕ್ತಿಯ ನವ ಚೈತನ್ಯ. ಸಮಯವನ್ನೇ ಮರೆತು ಶಿಖರ ತಲುಪಿದ ಕ್ಷಣ ಸನ್ನಿಧಿಯಲ್ಲಿ ಹನುಮಂತನ ದರ್ಶನ, ದೇವರನ್ನು ನೆನೆದ ಕಣ್ಣೀರಿನ ಮೌನ. ಆ ಕ್ಷಣ ನಿಜಕ್ಕೂ ಅದ್ಭುತ ಅನುಭವ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತನ ಹೃದಯ ಇಲ್ಲಿನ ಶಾಂತಿ, ಶಕ್ತಿ, ಭಕ್ತಿಯನ್ನು ಅನುಭವಿಸುತ್ತಾನೆ. ಬೆಟ್ಟದ ಮೇಲಿಂದ ನೋಡಿದ ಹಂಪಿಯ ದೃಶ್ಯ, ಪಕ್ಕದಲ್ಲೇ ಬೀಸುವ ಪವಿತ್ರ ನಿಷ್ಕಲಂಕ ಗಾಳಿ, ತುಂಗಭದ್ರೆಯ ನಯವಾದ ಹರಿವು, ಹಸಿರು ಬೆಟ್ಟಗಳ ನಡುವಲ್ಲಿ ಮಲಗಿರುವ ಕಾಲಚಕ್ರ ಮರೆತ ಶಿಲ್ಪಗಳು. ಇದು ಕೇವಲ ದೃಶ್ಯವಲ್ಲ, ಮನಸ್ಸಿಗೆ ತಾಕುವ ಭಕ್ತಿಯ ಪ್ರತ್ಯಕ್ಷ ಸ್ಪರ್ಶ. ಸೂಪರ್ ಶಾಂತಿ, ನೆಮ್ಮದಿ, ಏನೋ ಒಂಥರ ಪೀಸ್. ಭಕ್ತಿಯಲ್ಲಿ ಮುಳುಗೋಗಿದ್ದೆ ನಾನಂತೂ. ಏನಂತ ಎಕ್ಸ್ಪೀರಿಯನ್ಸ್, ಸೂಪರ್. ಮಾತೇ ಇಲ್ಲ. ಇದು ರಾಮ ಮತ್ತು ಸುಗ್ರೀವನು ಮೊದಲ ಬಾರಿ ಭೇಟಿಯಾದ ಸ್ಥಳ. ಈ ಗುಹೆಯೊಳಗಿನ ಶಾಂತತೆ, ಮಣ್ಣಿನ ತಂಪು, ಹಸಿರು ಮರಗಳು, ಕಲ್ಲಿನ ಮಠ, ಪಕ್ಕದಲ್ಲೇ ಹರಿಯುವ ತುಂಗಭದ್ರೆಯ ಶಾಂತ ಧ್ವನಿ, ಜೊತೆಗೆ ರಾಮಾಯಣದ ಕ್ಷಣಗಳು ನೆನಪಾಗುತ್ತವೆ. ರಾಮಾಯಣ ಈ ಗುಹೆಯ ಮೌನದಲ್ಲಿ ಕೇವಲ ಕಥೆಯಾಗಿ ಅಲ್ಲ, ಜೀವಂತವಾಗಿ ನಿಂತಿರುವ ಪವಿತ್ರ ನೆಲ. ನಂತರ ನಾವು ತಲುಪಿದ್ದು ಹಂಪಿಯ ಹೃದಯ ವಿರೂಪಾಕ್ಷ ದೇವಾಲಯಕ್ಕೆ. ಇದು ವಿಜಯನಗರ ಸಾಮ್ರಾಜ್ಯದ ಶ್ರದ್ಧೆಯ ಮೂರ್ತಿಮಂತವಾದ ಉದಾಹರಣೆ. ಅದಕ್ಕೆ ಸಾಕ್ಷಿಯಾಗಿ ಈ ಭವ್ಯ ಗೋಪುರ. ಸುಮಾರು 160 ಅಡಿ ಎತ್ತರದ ಗೋಪುರದ ಪ್ರತಿಯೊಂದು ಹಂತದಲ್ಲೂ ದೇವತೆಗಳ ಶಿಲ್ಪಗಳಿವೆ. ಆ ಕಾಲದ ಶಿಲ್ಪಕಲೆಯ ಅತ್ಯುತ್ತಮ ಉದಾಹರಣೆ. ಆದರೆ ಇನ್ನೂ ಅದ್ಭುತವೇನೆಂದರೆ ಆ ಗೋಪುರದ ಪ್ರತಿಬಿಂಬ. ಅದು ದೇವಾಲಯದ ಒಳಗಡೆ ಇರುವ ಒಂದು ಕಿರು ಕಿಟಕಿಯಲ್ಲಿ ಪಿನ್ ಹೋಲ್ ಕ್ಯಾಮೆರಾ ತಂತ್ರದಂತೆ ಸೂರ್ಯನ ಬೆಳಕಿನ ಮೂಲಕ ಸಂಪೂರ್ಣ ಗೋಪುರವು ಗೋಡೆ ಮೇಲೆ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತದೆ. ಇದು ವಿಜ್ಞಾನ, ಶ್ರದ್ಧೆ ಮತ್ತು ಕಲೆಯ ಸಂಕೇತ. ಜೊತೆಗೆ ಲಕ್ಷ್ಮಿ ಎಂಬ ಆಣೆಯ ಆಶೀರ್ವಾದವೂ ಸಿಗುತ್ತೆ. ಹೆಂಗೈತೆ ಆರ್ಕಿಟೆಕ್ಚರ್? ಇಲ್ಲಿನ ಪ್ರತಿಯೊಂದು ಕಂಬಗಳಲ್ಲಿದೆ ಇತಿಹಾಸ. ಎಲ್ಲಿ ಇತಿಹಾಸ ಐತೆ ಅಲ್ಲಿ ಸ್ವಿಚ್ ಬೋರ್ಡ್ ಕಾಣ್ತಿಲ್ಲ, ಕರೆಕ್ಟ್ ಐತೆ ನೋಡಲ್ಲಿ. ಕರೆಂಟ್ ಅಲ್ಲ, ಈ ಕಂಬದಲ್ಲಿ ದೇವರಿದ್ದಾನೆ. ಈ ಕಂಬದಲ್ಲಿ ದೇವರಿದ್ದಾನ? ಆ ಕಂಬದಲ್ಲಿ? ಅಲ್ಲೂ ಇದ್ದಾನೆ. ಆ ಕಂಬದಲ್ಲಿ? ಅಲ್ಲಿ ಕೂಡ ಇದ್ದಾನೆ. ಆ ಮೂಲೆ ಕಂಬದಲ್ಲಿ? ಎಲ್ಲೆಲ್ಲೂ ಇದ್ದಾನೆ. ನಿನ್ನಲ್ಲಿ? ನನ್ನಲ್ಲೂ ಇದ್ದಾನೆ. ನನ್ನಲ್ಲಿ? ನಿನ್ನಲ್ಲೂ ಇದ್ದಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ್. ನಂತರ ಎದುರು ಬಸವನಿಗೆ ಎದುರಾಗಿ ತುಂಗಭದ್ರೆಯ ತೀರದಲ್ಲಿ ಕೆಲವು ಕ್ಷಣಗಳನ್ನು ಕಳೆದ್ವಿ. ಗಾಳಿಯ ಶಬ್ದ, ನದಿಯ ಹರಿವು, ಆ ಶಾಂತತನಕ್ಕೆ ಮನಸ್ಸು ಹಗುರಾಗಿ 4 ಕೈಗಳ ಸಾಸಿವೆ ಕಾಲು ಗಣೇಶನ ಹಾಗೂ ಕಡಲೆಕಾಲು ಗಣೇಶನ ದರ್ಶನ ಪಡೆದ್ವಿ. ಲಕ್ಷ್ಮೀ ನರಸಿಂಹನ ಭವ್ಯಮೂರ್ತಿ, ಅದರ ಪಕ್ಕದಲ್ಲಿಯೇ 3 ಮೀಟರ್ ಎತ್ತರದ ಶಾಂತ ಶಕ್ತಿಯ ಪ್ರತೀಕ ಬಡವಿಯ ಲಿಂಗದ ದರ್ಶನ ಆಯಿತು. ತದನಂತರ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆ ಕೃಷ್ಣ ದೇವಾಲಯಕ್ಕೂ ಭೇಟಿಯಾಗಿ ಕಾರಣಾಂತರಗಳಿಂದ ಡೇ 1 ಎಂಡ್ ಮಾಡಿದ್ವಿ. TG ಅವರೇ ಬನ್ನಿ, ಸ್ವಲ್ಪ
ಸ್ವಲ್ಪ ಮಾತಾಡಿ ಇವತ್ತು ಹೆಂಗಿತ್ತು ಇವತ್ತಿನ ಈ experience ಹಂಪಿ ಅದ್ಭುತ ಅಂತ? ನಗರವಾದ ಹಂಪಿಯಲ್ಲಿ ಅತ್ಯದ್ಭುತ ಶಿಲ್ಪಗಳಿವೆ. ಅಣ್ಣ, ಸಖತ್ acting ಮಾಡ್ತಿದ್ದಣ್ಣ ನೀನು. ಬರೀ ಇಂಥದೆಯ ಕಣ್ಣಿನ ಕನಸಲಿ ಮುಳುಗಡೆಯಾಗಿದೆ ನಾಳೆ ಬಿಟ್ಟ ದೋಣಿ. ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾಳೆ ಬಿಟ್ಟ ದೋಣಿ. ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ ಅವಳು ತುಂಬಾ ಮೌನಿ. ಹೊಸ ಬೆಳಕು ನಿನ್ನೆಲ್ಲ ಪ್ಲೇಸಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ. ಬಟ್ ಕೆಲವೊಂದು ಕಡೆ ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ. ಯಾಕಂದ್ರೆ ಸ್ವಿಚ್ ಅಪ್ ಆಗೈತಿ ಫೋನ. ಒಂಥರ ಫುಲ್ ಫಾರೆಸ್ಟ್ ಒಳಗೈತಿ. ಅದರ ಬಿಯರ್ ಸೆಂಚುರಿ ಎಲ್ಲ ಕರಿಡಿದಾವ್ರಿ ಮೇನ್. ಅದಾಗ ಬಂದು ಸ್ಟೇ ಆಗಿದ್ವಿ. ನೀನು ರಾತ್ರಿ ಕ್ಲಾಸ್ ಊಟ ಎಲ್ಲ ಮಾಡಿ ಇವಾಗ ಬೆಳಿಗ್ಗೆ ಎದ್ದೆವು. ಇವತ್ತೇನೇನು ಪ್ಲ್ಯಾನ ನೋಡೋಣ. ಅದಕ್ಕಿಂತ ಮೊದಲು ರೂಮ್ ಹೆಂಗೈತಿ ತೋರ್ಸ. ದಟ್ಟವಾದ ಕಾಡು, ಕಾಡಿನ ಮಧ್ಯೆ ನೇಚರ್ ಕ್ಯಾಂಪ್. ಇಲ್ಲಿ ಕರಡಿಗಳಿದ್ದಾವೆ, ಎಚ್ಚರಿಕೆ. ದೆನ್ ನಮ್ಮ ಕರಡಿ ತೋರ್ಸಂಬೆ. ಏನ್ ಕರಡಿ? ಏ ಮೊದಲು ನಾಷ್ಟ ಕುಡಿಯಪ್ಪ ಎಲ್ಲಾದ್ರು. It was at this moment that he knew he fucked up. ಬ್ರೋ ಇವಾಗ ಎಲ್ಲೆಲ್ಲಿ ಬ್ರೋ ಮ್ಯಾಪ್ ನೋಡ್ತವ್ರೆ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ. ಅಚ್ಯುತರಾಯ ದೇವಾಲಯಕ್ಕೆ ಹೋಗಿ ಅಲ್ಲಿಂದ ಮೇಲೆ ಹೋಗೋಣ. ನೋಡಿ ಇವಾಗ ನಾನು ಫ್ರೆಂಡ್ಸ್ ಜೊತೆ ಮಾತನಾಡುತ್ತಾ ಫ್ರೆಂಡ್ಸ್ ಕಳೆದು ಹೋಗಿ ಒಬ್ಬಂಟಿಯಾಗಿ ಹೋಗ್ತಾ ಇದ್ದಾನೆ. ಬ್ರೋ ನಾವಿದೀವಿ ಬ್ರೋ. ಯುವಕನ ಹೆಸರು ವಿವೇಕ್ ಟಿಜಿ ಅಂತ. ಆಮೇಲೆ ಇದು ವಯಸ್ಸು 23. Hi guys, we are in Achyutaraya temple. ಸಮ್ರಾಟ್ ಅಚ್ಯುತರಾಯನ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯದ ಗೋಪುರಗಳು ಈಗ ಧ್ವಂಸಗೊಂಡಿದ್ದು ಅದರ ಒಳಗಿನ ಮಂಟಪಗಳು, ಹೆಬ್ಬಾಗಿಲುಗಳು ಮತ್ತು ಪ್ರತಿಯೊಂದು ಕಲ್ಲಿನ ಮೇಲೂ ಮೂಡಿದ ಶಿಲ್ಪದ ನಕ್ಷಿಗಳು ಈಗಲೂ ಇವೆ. ಶಿವರಾಜ್ ಬಗ್ಗೆ ಮಾತಾಡೋದು. ಶಿವರಾಜು ಅವಾಗ್ಲಿಂದ ಟ್ರೈ ಮಾಡ್ತಿದ್ದಾರೆ ಚಾರ್ಜ್ ಸೇವ್ ಮಾಡಕ್ಕೆ. ಸ್ವಿಚ್ ಅಪ್ ಆಗೈತಿ ಫೋನ್. ನೋಡಲು ಪ್ರವೇಶ ದ್ವಾರ ಇದೆ. 2 ಫ್ಲೋರಾ? ಇದು ಬಂದ್ಬಿಟ್ಟು ತುಲಾಭಾರ. ಇಲ್ಲಿ ವಜ್ರ, ವೈಢೂರ್ಯ, ಚಿನ್ನ ಇದನ್ನೆಲ್ಲ ಒಂದ್ ಸೈಡ್ ಕತ್ನೆ ಹಾಕಿ ಇನ್ನೊಂದ್ ಸೈಡ್ ರಾಜ ಎಷ್ಟು ತೂಕ ಇರ್ತಾನಲ್ಲ ಅಷ್ಟನ್ನು ತಗೊಂಡ ಅದನ್ನು ದೇವರಿಗೆ ಅರ್ಪಣೆ ಮಾಡ್ತಾರೆ. ಆಮೇಲೆ ನಾವು ಹಂಪಿಯ ಅತ್ಯಂತ ಪ್ರಸಿದ್ಧ ತಾಣದತ್ತ ಹೆಜ್ಜೆ ಹಾಕಿದ್ವಿ. ಅದೇ ಕಲ್ಲಿನ ರಥ ಮತ್ತು ವಿಠ್ಠಲ ದೇವಾಲಯ. ವಿಜಯನಗರ ಕಾಲದ ಶಿಲ್ಪಕಲೆಯ ಶ್ರೇಷ್ಠತೆಯ ಪ್ರತೀಕ. ಕಣ್ಣಿಗೆ ಬಿದ್ದ ಕ್ಷಣದಲ್ಲೇ ಮನಸ್ಸು ನಿಶ್ಶಬ್ದವಾಗುತ್ತದೆ. ಬ್ರೋ 50 ರೂಪೀಸ್ ನೋಟ್ ಇದೆಯಾ? ಇದೆ, ಯಾಕೆ ಬೇಕು? ಹಂಪಿ ರಥ ನೋಡ್ಬೇಕಿತ್ತು. ಇಲ್ಲಿ ನಿಂತಿರುವ ಶಿಲಾರಥ ಕೇವಲ ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪವಲ್ಲ, ಇದು ಇತಿಹಾಸದ ಮೇಲೆ ಓಡಿದ ವೈಭವದ ಚಿಹ್ನೆ. ವಿಠ್ಠಲ ದೇವಾಲಯದ ಒಳಗಿನ ಮಂಟಪಗಳು, ಸುಂದರವಾದ ನುಣುಪಾದ ಕೆತ್ತಿದ ಕಂಬಗಳು ಮತ್ತು ಇಲ್ಲಿನ ಮ್ಯೂಸಿಕಲ್ ಪಿಲ್ಲರ್ಗಳು ನುಡಿದ ಹಾಗೆ ಸದ್ದಿಲ್ಲದೆ ನಿನ್ನನ್ನು ಕಾಲದೊಳಗೆ ಹಿಂತಿರುಗಿಸುತ್ತವೆ.
ಹಂಪಿ ಕ್ರೇಜಿ ಕ್ರೇಜಿ ಟುಡೇ. ಮಳೆ ಬರ್ತಾ ಇದೆ ನೋಡಿ ಹಿಂದೆ ಅಲ್ಲ, ಹಂಪಿ ಹಂಪಾಗೋ ಥರ ಹಂಪ್ಸಿತ್ತು. ಹಂಪಿ ಹೃದಯ ಟಚ್ ಆಗಂಗಿತ್ತು ಇವತ್ತು ನೋಡಿ. ಓಕೆ, ಅದು ಬಂದ್ಬಿಟ್ಟು ಅಲ್ಲೇ ಕಾಣೋದಿಲ್ಲ, ಅದು ಮಾತಂಗ ಹಿಲ್ಸ್. ಆಮೇಲೆ ನಿಮ್ಗೆ ಬಂದ್ರ ಅಲ್ಲೊಂದು ಇದು ರುದ್ರಾಕ್ಷಿ ಟೆಂಪಲ್. ಈ ಬೆಟ್ಟದ ಮೇಲೆ ಅಲ್ಲೊಂದು ಸ್ಟೆಪ್ ತರ ನಿಮ್ಗೆ ಕಾಣೋದಿಲ್ಲ, ಅದು ಅಂಜನಾದ್ರಿ ಬೆಟ್ಟ. ಆಮೇಲೆ ಆ ಕಡೆ ಹೋದ್ರ ಅಲ್ಲಿ ವಿಜಯವಾಡ ಬೆಟ್ಟಲ್ ಟೆಂಪಲ್ ಸಿಗುತ್ತೆ. ಹಂಪಿನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರ ಒಂದೇನ ಎರಡನಲ್ಲ ಎಲ್ಲ ಒಂದು ವಾರ ಬೇಕು, ವಾರಕ್ಕಿಂತ ಹೆಚ್ಚಬೇಕು. ಅಂದ್ರೆ ಭಾಳ ಪ್ಲೇಸಸ್ ಅಂದ್ರೆ ಭಾಳ ಪ್ಲೇಸಸ್ ಅದಾವ ಅಷ್ಟೇ. ಆಮೇಲೆ ವರಾಹ, ಕೋದಂಡರಾಮ, ಯಂತ್ರೋದ್ಧಾರಕ ಆಂಜನೇಯ, ಹಸ್ತಗಿರಿ ರಂಗನಾಥ, ವಿಷ್ಣು ಮತ್ತೆ ನರಸಿಂಹ ದೇವಾಲಯ ನೋಡಿಕೊಂಡು ಇವತ್ತು ನಡೆಯಕ್ ಸ್ಟಾರ್ಟ್ ಮಾಡಿ ನಡೆದ್ವಿ. ನಂತರ ನಾವು ತಲುಪಿದ್ವಿ ಹಂಪಿಯ ರಾಜ ವೈಭವದಿಂದ ತುಂಬಿದ ಇನ್ನೊಂದು ಭಾಗಕ್ಕೆ. ಇಲ್ಲಿ ವಸ್ತುಗಳ ಖಜಾನೆಯಂತೆ ಕಾಣುವ ಪ್ರಾಚೀನ ಕಟ್ಟಡಗಳು, ರಾಣಿಯರ ಅರಮನೆ ಮತ್ತು ಎತ್ತರದ ಕಾವಲು ಗೋಪುರ. ಅದೇ ರಾಣಿ ವಿಶ್ರಾಂತಿ ಪಡೆದ ಕಮಲ ಮಹಲ್, ಕಮಲದ ಆಕಾರದಲ್ಲಿರುವ ಕಲಾತ್ಮಕ ಶಿಲ್ಪ. ರಕ್ಷಣೆಯ ದೃಷ್ಟಿಯಿಂದ ನಿರ್ಮಾಣವಾಗಿದ್ದ ಕಾವಲುಗಾರನ ಮನೆಗಳು ಮತ್ತು ಗುಮ್ಮಟದ ಆಕಾರದಲ್ಲಿರುವ ಗಜಶಾಲೆ, ಇವೆಲ್ಲವೂ ನೋಡಿ ಕಣ್ಣು ತುಂಬಿಸ್ಕೊಂಡ್ವಿ. ಗೈಡರು ಎಲ್ಲ ಫುಲ್ ಎಲ್ಲ ನೋಡ್ಕೊಂಬರಕ್ ಹೋಗೋರು ಎಲ್ಲ ಕಡೆ. ಸರ್ ಎಲ್ಲ ನೋಡ್ಕೊಂಬಂದ್ರಾ? ಪಾರ್ಶ್ವನಾಥ ದೇವಾಲಯ, ರಂಗ ದೇವಾಲಯ ಮತ್ತು ಹೆಬ್ಬಾಗಿಲು ನೋಡಿದ ಬಳಿಕ ನಾವು ಹೊರಟಿದ್ದು ಹಜಾರ್ ರಾಮಚಂದ್ರ ದೇವಾಲಯದತ್ತ. ಇಲ್ಲಿ ಗೋಡೆಗಳನ್ನೆಲ್ಲ ಆವರಿಸುವ ರಾಮಾಯಣದ ಶಿಲ್ಪಕಥೆಗಳು. ಪ್ರತಿ ಶಿಲ್ಪವು ರಾಮನ ಜೀವನದ ಒಂದೊಂದು ಅಧ್ಯಾಯವಂತೆ. ಸುಮಾರು 1000 ರಾಮನ ಚಿತ್ರಗಳಿಂದ ಕೂಡಿರುವುದರಿಂದ ಈ ದೇವಾಲಯಕ್ಕೆ ಹಜಾರ ರಾಮಚಂದ್ರ ಎಂಬ ಹೆಸರು ಬಂದಿದೆ. ರಾಮನವಮಿ ದಿಬ್ಬ, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಉತ್ಸವಗಳು ನಡೆದ ಈ ವೇದಿಕೆ. ವಿಶೇಷವಾಗಿ ರಾಮನವಮಿ ಹಬ್ಬದ ನಡವಳಿಕೆ ಪ್ರಸಿದ್ಧವಾದ ಈ ದಿಬ್ಬದ ಮೆಟ್ಟಿಲುಗಳನ್ನು ಹತ್ತಿದಾಗ ಅಲ್ಲಿ ನಡೆದ ವೈಭವ ನೆನಪಾಗಿ ಮನಸ್ಸನ್ನೇ ತಟ್ಟುತ್ತದೆ. ಪಕ್ಕದಲ್ಲೇ ಇರುವ ಅರಮನೆಯ ಆವರಣ, ವಿಶಾಲವಾದ ಪುಷ್ಕರಣಿಗೆ ಭೇಟಿ ನೀಡಿ ಊಟ ಮಾಡಿ ಹಂಪಿಯ ನೆನಪನ್ನು ಹೃದಯದಲ್ಲಿ ಹೊತ್ತುಕೊಂಡು ಗೆಳೆಯನ ಊರಾದ ಬಳ್ಳಾರಿಗೆ ಹಿಂತಿರುಗಿದ್ವಿ. ಎಲ್ಲ ಮುಗಿಸ್ಕೊಂಬಂದ್ ಸ್ವಲ್ಪ ಟೈಮ್ ಉಳಿದಿತ್ತು, ಅದಕ್ಕೆ ಒಂದು ಪ್ಲೇಸ್ ಯಾವ ಪ್ಲೇಸ್ ಸಂಗನಕಲ್ ಅಂದ. ಇದ್ರ ಬಗ್ಗೆ ಹೇಳ ಸ್ವಲ್ಪ. ಏನಿಲ್ಲಪ್ಪ, ಅಲ್ಲಿ ಟಾಪ್ ಪೀಕ್ ನೋಡೋದು, ಅಲ್ಲಿ ಪೀಕ್ ಇದೆ, ಟಾಪ್ ಪಾಯಿಂಟ್ ಅದು ಸ್ವಲ್ಪ ಲಯನ್ ತರ ಕಾಣುತ್ತದ. ಸಿಂಹ ಅಂದ್ರೆ ವಿವೇಕ್ ತರ ಕಾಣ್ತಿದೆ. ಸಿಂಹ ಲಯನ್ ತರ ಕಾಣತ್ತಂತೆ ಅಂತ ಕುಯ್ತು ಹೇಳ್ದ.
ಯಾವ್ದ್ರಿಂದ ಯಾವ ಪ್ಲೇಸ್ ಕವರ್ ಮೊದ್ಲು ಎಷ್ಟಾಗತ್ತ ಪಾಸಿಬಲ್ ಎಷ್ಟೈತೆ ಎಲ್ಲಾ ಪ್ಲೇಸ್ ಕವರ್ ಮಾಡಿದ್ವು. ನಮ್ಮ ಗೈಡ್ ಬಂದ್ಬಿಟ್ಟ ವಿವೇಕ್ ಅಂತೇಳಿ. ಅದಲ್ಲ ಕಣ, ಅದ್ ಸರಿ ಇಲ್ಲ, ಅದು ನಾನು ಹೇಳಿಲ್ಲ ನಿನಗೆ. ಮತ್ತೆ ನಮ್ಮ ಟೂರ್ ಮಾಡಿಸಿದ್ದ ನಮ್ಮ ಟ್ರಾವೆಲ್ ಗೈಡ್ ಸುಹಿತ, ಇದ ಬಳ್ಳಾರಿ ಅವರ. ಇವ್ ನೀವೇನ್ರ ಬಂದ್ರ ಇವ್ರ ಕಾಂಟ್ಯಾಕ್ಟ್ ನಂಬರ್ ತೆಳ ಹಾಕ್ತಾನೋ. ನಿಂದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾನೇನು ಹೇಳ್ತು, ಕಲೆ, ಶಿಲ್ಪ ಮತ್ತು ಶಿಲೆ ಕೆತ್ತನೆಗಳು ಹಂಪಿಯಲ್ಲಿ ಹೇಳಕ್ಕಾಗ್ದೇ ಇರೋ ಅಂತ ಕೆತ್ತನೆಗಳೆಲ್ಲ ಮಾಡ್ಯಾರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ. ನಿಜ ಕಣಲು, ನೀವೇ ನೋಡಿದ್ರಿ ತಾನೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಆಯ್ತು, ನಿನ್ನ ಎಕ್ಸ್ಪೀರಿಯನ್ಸ್ ಹೆಂಗಿತ್ತ? ನಮ್ದು ಮಸ್ತಿತ್ತ, ಮಸ್ತ್. ದೀಪಕ್ ಬೇಡ ಗಾಡಿ ಓಡಿಸ್ತವನ ಮತ್ತೆ ಯಾರು ನಗ್ಬೇಡ್ರಿ. ಇಲ್ಲ ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ. ಟಿಪ್ ಏನಿಲ್ಲ, ಜಸ್ಟ್ ಒಂದು ಬುಕ್ ತಗೋರಿ, ಹಂಪಿ ಪ್ರವಾಸಿ ಕೈಪಿಡಿ ಅಂತ ಹೇಳಿ ಎಲ್ಲ ಕಡೆ ಸಿಗುತ್ತೆ. ಹಂಪಿ ಆಲ್ಮೋಸ್ಟ್ ಎಲ್ಲ ಮಾರ್ತಿರ್ತಾರೆ. ಇದೊಂದು ಬುಕ್ ತಗೊಂಡ್ಬಿಡಿ. ಯಾಕಂದ್ರೆ ಇದ್ರೊಳಗ ಎಲ್ಲಾ ಪ್ಲೇಸ್ದು ಫೋಟೋ ವಿತ್ ಆ ಥರದ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀವು ಆ ಪ್ಲೇಸ್ ಹೋಗಿಂತ ಮೊದಲು ಆ ಪ್ಲೇಸ್ ಬಗ್ಗೆ ಸ್ವಲ್ಪ ಏನಾರ ಇದ್ರ ಬಗ್ಗೆ ಹಂಗೆ ಲೈಟಾಗಿ ಒಂದು ಓದ್ಕೊಂಡ್ರೆ ಸ್ವಲ್ಪ ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ ಏನಂತೇಳಿ. ಮತ್ತೆ ಯಾವ ಪ್ಲೇಸ್ ಹೋಗ್ಬೇಕನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಮೇನ್ ಏನು ರೀಸನ್ ಅಂದ್ರೆ, ಈ ಬುಕ್ ಲಾಸ್ಟ್ ಒಂದು ಮ್ಯಾಪ್ ಐತಿ. ಇದೊಂದು ನಕ್ಷೆ ತೊಗೊಂಬಿಡ್ರಿ. ಇದಕ್ಕೆ 10 ಇಲ್ಲ 20 ರೂಪೀಸ್ ಇರುತ್ತೆ. ಇಲ್ಲ ಅಂದ್ರೆ ಒಂದು ಸ್ಕ್ರೀನ್ ಶಾಟ್ ಆದ್ರೂ ತೊಗೊಂಬಿಡ್ರಿ. ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ದೆ ಅಂದ್ರೆ, ಇದನ್ನು 3 ಪಾರ್ಟ್ಸ್ ಮಾಡ್ಕೊಂಡು, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್. ಫಸ್ಟ್ ಡೇ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ವಿರೂಪಾಕ್ಷ ಟೆಂಪಲ್ಗೆ ಬರುವಾಗ ರಾಮ ಸುಗ್ರೀವ್ ಕೇವ್ಗೆ ಹೋಗಿ ದೆನ್ ನಾವು ಇವನ್ನೆಲ್ಲ ಕವರ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಸೆಕೆಂಡ್ ಡೇ ನಾವು ಇಲ್ಲಿ ಕಾರ್ ಪಾರ್ಕ್ ಮಾಡಿ ಅಚ್ಯುತರಾಯ ಟೆಂಪಲ್ ಸ್ಟಾರ್ಟ್ ಮಾಡಿ ಇವನ್ನೆಲ್ಲ ನೋಡ್ಕೊಂಡ, ರಥ ಮತ್ತು ವಿಠಲ್ ದೇವಾಲಯ ನೋಡ್ಕೊಂಡ ಮುಗಿಸ್ಕೊಂಡು ಬರುವಾಗ ಯಂತ್ರೋದ್ಧಾರಕ ಆಂಜನೇಯ ಟೆಂಪಲ್ ಸಿಗುತ್ತೆ. ಅದನ್ನ ನೋಡ್ಕೊಂಡು ಮತ್ತೆ ಕಾರ್ ತೊಗೊಂಡು ನಾವು ಈ ರೋಡ್ದಾಗ ಬಂದ ಇವಾಗ ಥರ್ಡ್ ಪಾರ್ಟ್ ಒಳಗೆ ಇದ್ದಿದ್ದೆಲ್ಲ ಗಜಶಾಲೆ, ಕಮಲ್ ಮಹಲ, ಪುಷ್ಕರಣಿ, ಮಹಾನವಮಿ ದಿಬ್ಬ ಇವೆಲ್ಲ ಕವರ್ ಮಾಡಿದ್ವಿ. ನಕ್ಷೆ ಇದ್ದಿದ್ರಿಂದ ನಮ್ಗೆ ಭಾಳ ಹೆಲ್ಪ್ ಆಗ್ತೈತಿ. ಅಂದರೆ ಯಾವ್ಯಾವ ಪ್ಲೇಸ್ ಹೋಗಿದ್ದವು, ಯಾವ ಪ್ಲೇಸ್ ಉಳಿದಾವು, ಯಾವ ನಡುಕ್ ಬರುವ ಯಾವ ಪ್ಲೇಸ್ ಬಿಟ್ಟು ಅಂತೇಳಿ ಎಲ್ಲ ನಿಮ್ಗೆ ಐಡಿಯಾ ಸಿಕ್ಬಿಡುತ್ತೆ. ಸೊ ಅದಕ್ಕೆ ಇದನ್ನ ತೊಗೊಂಬಿಡ್ರಿ. ಜೊತೆಗೆ ಈ ಬುಕ್ಕೂ ಭಾಳ ಹೆಲ್ಪ್ ಮಾಡುತ್ತೆ. ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಮೇನು ಸ್ವಲ್ಪ ಕಮೆಂಟ್ ಮಾಡ್ರಿ. ನಿಮ್ಗೆ ಹೆಂಗೆ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ರಿ. ಕಟ್